ಜಾವಾದಲ್ಲಿ ಡು ವೈಲ್ ಲೂಪ್ ಕುರಿತಾದ ಪಾಠಕ್ಕೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಡು ವೈಲ್ ಲೂಪ್ ಕುರಿತು ಮತ್ತದರ ಉಪಯೋಗದ ಕುರಿತು ತಿಳಿಯಲು ಪ್ರಯತ್ನಿಸುತ್ತೇವೆ. ಇಲ್ಲಿ ನಾವು ಉಬುಂಟು 1110 ಜೆಡಿಕೆ 16 ಎಕ್ಲಿಪ್ಸ್ 370 ಗಳನ್ನು ಉಪಯೋಗಿಸುತ್ತೇವೆ. ಈ ಪಾಠವನ್ನು ಕಲಿಯಲು ನೀವು ಜಾವಾದಲ್ಲಿ ವೈಲ್ ಲೂಪ್ ನ ಬಗ್ಗೆ ತಿಳಿದಿರಬೇಕು. ತಿಳಿದಿಲ್ಲವಾದಲ್ಲಿ ಸಂಬಂಧಿತ ಪಾಠಕ್ಕಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿ ಮಾಡಿ. ಇಲ್ಲಿ ಡು ವೈಲ್ ಲೂಪ್ ನ ಸ್ವರೂಪವನ್ನು ಕೊಡಲಾಗಿದೆ. ಇದು ವೈಲ್ ಲೂಪ್ ನಂತೆಯೇ ಇದೆ ಎಂಬುದನ್ನು ನೀವು ಕಾಣಬಹುದು. ಇದಕ್ಕೆ ಎರಡು ಭಾಗಗಳಿವೆ. ಮೊದಲನೆಯದು ಲೂಪ್ ನ ರನ್ನಿಂಗ್ ಕಂಡೀಷನ್ ಆಗಿದೆ ಮತ್ತು ಎರಡನೆಯದು ಲೂಪ್ ನ ವೇರಿಯೇಬಲ್ ಆಗಿದೆ. ವ್ಯತ್ಯಾಸವೇನೆಂದರೆ ಕಂಡೀಷನ್ ಅನ್ನು ಡು ಬ್ಲಾಕ್ ನ ನಂತರ ಬರೆಯಲಾಗಿದೆ. ಹಾಗಾಗಿ ಕಂಡೀಷನ್ ಇದು ಡು ಬ್ಲಾಕ್ ನ ಒಳಗಿರುವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಪರೀಕ್ಷಿಸಲ್ಪಡುತ್ತದೆ. ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಅದಕ್ಕಾಗಿ ಎಕ್ಲಿಪ್ಸ್ ಗೆ ಬನ್ನಿ. ಇಲ್ಲಿ ನಾವು ಎಕ್ಲಿಪ್ಸ್ IDE ಯನ್ನು ಮತ್ತು ಉಳಿದ ಕೋಡ್ ಗೆ ಬೇಕಾದ ಸ್ಥೂಲ ರಚನೆಯನ್ನು ಹೊಂದಿದ್ದೇವೆ. ನಾವು ಡೌಹಿಲೇಡೆಮೊ ಎಂಬ ಕ್ಲಾಸ್ ಅನ್ನು ರಚಿಸಿದ್ದೇವೆ ಮತ್ತು ಮೇನ್ ಮೆಥಡ್ ಒಂದನ್ನು ಇದಕ್ಕೆ ಸೇರಿಸಿದ್ದೇವೆ. ನಾವು ಡು ವೈಲ್ ಲೂಪ್ ಅನ್ನು ಉಪಯೋಗಿಸಿ 1 ರಿಂದ 10 ರವರೆಗಿನ ಸಂಖ್ಯೆಗಳನ್ನು ಮುದ್ರಿಸುತ್ತಿದ್ದೇವೆ. ಹೀಗೆ ಟೈಪ್ ಮಾಡಿ ಇಂಟ್ n ಸಮ 1. n ಇದು ಲೂಪ್ ನ ವೇರಿಯೇಬಲ್ ಆಗುತ್ತದೆ. ನಂತರ ಡು ಎಂದು ಟೈಪ್ ಮಾಡಿ ಬ್ರೇಸಸ್ ಅನ್ನು ತೆರೆದು ಮುಚ್ಚಿರಿ. ಬ್ರೇಸಸ್ ನ ಒಳಗೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಬ್ರ್ಯಾಕೆಟ್ ನಲ್ಲಿ n ಸೆಮಿಕೋಲನ್ ಎಂದು ಟೈಪ್ ಮಾಡಿ. ನಾವು n ನ ಬೆಲೆಯನ್ನು ಮುದ್ರಿಸೋಣ ಮತ್ತು ಹೆಚ್ಚು ಮಾಡುತ್ತಾ ಹೋಗೋಣ. n ಸಮ n ಪ್ಲಸ್ 1. ಇದನ್ನು ನಾವು n ಕಡಿಮೆ ಅಥವಾ ಸಮ 10 ಇಲ್ಲಿಯವರೆಗೆ ಮಾಡೋಣ. ಬ್ರೇಸಸ್ ನ ಹೊರಗಡೆ ವೈಲ್ ಪೆರಂಥಿಸಿಸ್ ನ ಒಳಗಡೆ n ಕಡಿಮೆ ಅಥವಾ ಸಮ 10 ಎಂದು ಟೈಪ್ ಮಾಡಿ. ಡು ವೈಲ್ ಅನ್ನು ಸೆಮಿಕೋಲನ್ ಉಪಯೋಗಿಸಿ ಮುಚ್ಚಿರಿ. ಕೋಡ್ ನ ಕಾರ್ಯವನ್ನು ನೋಡೋಣ. ಸೇವ್ ಮಾಡಿ ರನ್ ಮಾಡಿರಿ. ಒಂದರಿಂದ 10 ರವರೆಗಿನ ಸಂಖ್ಯೆಯನ್ನು ನಾವು ಕಾಣುತ್ತಿದ್ದೇವೆ. ಕೋಡ್ ಹೇಗೆ ಕಾರ್ಯನಿರ್ವಹಿಸುತ್ತದೆಂದು ನೋಡೋಣ. ಮೊದಲು n ನ ಮೂಲ್ಯ 1 ಮುದ್ರಿಸಲ್ಪಡುತ್ತದೆ. ನಂತರ n ಇದರ ಮೂಲ್ಯ 2 ಆಗುತ್ತದೆ. ನಂತರ ಕಂಡೀಷನ್ ಪರೀಕ್ಷಿಸಲ್ಪಡುತ್ತದೆ. ಅದು ಸರಿ ಇರುವುದರಿಂದ ಪುನಃ 2 ಎಂದು ಮುದ್ರಿಸಲ್ಪಟ್ಟು ನಂತರ n ನ ಬೆಲೆ 3 ಎಂದಾಗುತ್ತದೆ. ಇದು 10 ರವರೆಗಿನ ಸಂಖ್ಯೆ ಮುದ್ರಿಸಲ್ಪಡುವವರೆಗೆ ಮುಂದುವರಿಯುತ್ತದೆ ಮತ್ತು n ನ ಬೆಲೆ 11 ಎಂದಾಗುತ್ತದೆ. ಯಾವಾಗ n ಸಮ 11 ಎಂದಾಗುತ್ತದೆಯೋ ಆವಾಗ ಕಂಡೀಷನ್ ತಪ್ಪಾಗಿ ಲೂಪ್ ನಿಲ್ಲುತ್ತದೆ. ಈಗ ನಾವು 50 ರಿಂದ 40 ರವರೆಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ. 50 ರಿಂದ ಪ್ರಾರಂಭಿಸೋಣ. n ಸಮ 1 ಅನ್ನು n ಸಮ 50 ಎಂದು ಬದಲಿಸಿ. ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಲೂಪ್ ಮಾಡುತ್ತಿರುವುದರಿಂದ n ಸಮ n ಪ್ಲಸ್ 1 ಅನ್ನು n ಸಮ n ಮೈನಸ್ 1 ಎಂದು ಬದಲಿಸಿ. ನಾವು n ದೊಡ್ಡದು ಅಥವಾ ಸಮ 40 ಎಂದಾಗುವವರೆಗೂ ಲೂಪ್ ಮಾಡುತ್ತೇವೆ. ಅದಕ್ಕಾಗಿ ಕಂಡೀಷನ್ ಅನ್ನು n ದೊಡ್ಡದು ಸಮ 40 ಎಂದು ಬದಲಿಸಿ. ಔಟ್ ಪುಟ್ ಅನ್ನು ನೋಡೋಣ. ಸೇವ್ ಮಾಡಿ ರನ್ ಮಾಡಿರಿ. ನಾವು 50 ರಿಂದ 40 ರವರೆಗಿನ ಸಂಖ್ಯೆಯನ್ನು ಕಾಣುತ್ತಿದ್ದೇವೆ. ಈಗ ನಾವು ಡು ವೈಲ್ ಲೂಪ್ ಅನ್ನು ಉಪಯೋಗಿಸಿ ಮತ್ತೊಂದು ಲಾಜಿಕ್ ಅನ್ನು ಪ್ರಯತ್ನಿಸೋಣ. ಒಂದು ಸಂಖ್ಯೆಯನ್ನು ಕೊಟ್ಟಿದೆ. ಇದು ಪೂರ್ಣವರ್ಗ ಸಂಖ್ಯೆಯೋ ಅಲ್ಲವೋ ಎಂದು ಕಂಡುಹಿಡಿಯೋಣ. ಮೊದಲು ಮೇನ್ ಮೆಥಡ್ ಅನ್ನು ಅಳಿಸೋಣ. ನಂತರ ಇಂಟ್ n ಸಮ 25 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ನಾವು n ನಲ್ಲಿ ಇರುವ ಸಂಖ್ಯೆಯು ಪೂರ್ಣವರ್ಗವೋ ಅಲ್ಲವೋ ನೋಡೋಣ. ನಂತರ ಇಂಟ್ x ಸಮ 0 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ನಾವು x ಅನ್ನು ಕೊಟ್ಟಿರುವ ಸಂಖ್ಯೆ ಪೂರ್ಣವರ್ಗವಾದರೆ ಅದರ ವರ್ಗಮೂಲವನ್ನು ಸ್ಟೋರ್ ಮಾಡಲು ಬಳಸೋಣ. ಡು ಎಂದು ಟೈಪ್ ಮಾಡಿ. ಬ್ರೇಸಸ್ ಗಳನ್ನು ತೆರೆದು ಮುಚ್ಚಿರಿ. ಬ್ರೇಸಸ್ ನ ಒಳಗಡೆ x ಸಮ x ಧನ ಚಿಹ್ನೆ 1 ಎಂದು ಟೈಪ್ ಮಾಡಿ ಮತ್ತು ಬ್ರೇಸಸ್ ನ ಹೊರಗಡೆ ಆದರೆ ಪೆರಂಥಿಸಿಸ್ ನ ಒಳಗಡೆ
x ಇಂಟು x ಲೆಸ್ ದೆನ್ n ಮತ್ತು ಸೆಮಿಕೋಲನ್ ಗಳಿಂದ ಡು ವೈಲ್ ಅನ್ನು ಕೊನೆಗೊಳಿಸಿ. ಎಲ್ಲಿಯವರೆಗೆ x ಇಂಟು x ಕಡಿಮೆ n ಗಿಂತ ಆಗಿರುತ್ತದೆಯೋ ನಾವು x ನ ಬೆಲೆಯನ್ನು ಹೆಚ್ಚಿಸುತ್ತಾ ಹೋಗುತ್ತೇವೆ. ಯಾವಾಗ ಲೂಪ್ ನಿಲ್ಲುತ್ತದೆಯೋ ಆಗ ಅದರ ವಿಲೋಮ ಸ್ಥಿತಿ ಸರಿಯಾಗಿರುತ್ತದೆ. ಅಂದರೆ x ಇಂಟು x ಸಮ n ಆಗಬೇಕು ಅಥವಾ ಅದು n ಗಿಂತ ದೊಡ್ಡದಾಗಿರಬೇಕು. ಒಂದು ವೇಳೆ x ಇಂಟು x ಸಮ n ಎಂದಾದರೆ ಕೊಟ್ಟ ಸಂಖ್ಯೆಯು ಪೂರ್ಣವರ್ಗ ಸಂಖ್ಯೆ. ಸಮವಲ್ಲದಿದ್ದರೆ ಸಂಖ್ಯೆಯು ಪೂರ್ಣವರ್ಗವಲ್ಲ. ಅದಕ್ಕಾಗಿ ಕಂಡೀಶನ್ ಬರೆಯೋಣ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಪೆರಂಥಿಸಿಸ್ ನ ಒಳಗಡೆ x ಇಂಟು x ಸಮ n ಸೆಮಿಕೋಲನ್. ಕೋಡ್ ನ ಕ್ರಿಯೆಯನ್ನು ನೋಡೋಣ. ಸೇವ್ ಮತ್ತು ರನ್ ಮಾಡಿ. ನಾವು ಔಟ್ಪುಟ್ ಟ್ರೂ ಎಂದು ಕಾಣುತ್ತಿದ್ದೇವೆ. ಮತ್ತೊಂದು ಪೂರ್ಣವರ್ಗವನ್ನು ಪರೀಕ್ಷಿಸೋಣ. n ಸಮ 25 ಅನ್ನು n ಸಮ 49 ಎಂದು ಬದಲಿಸಿ. ಸೇವ್ ಮಾಡಿ ರನ್ ಮಾಡಿ. ಮತ್ತೆ ನಾವು ಟ್ರೂ ಎಂಬ ಫಲಿತವನ್ನು ಕಾಣುತ್ತಿದ್ದೇವೆ. ಈಗ ಪೂರ್ಣವರ್ಗವಲ್ಲದ ಸಂಖ್ಯೆಯನ್ನು ಪರೀಕ್ಷಿಸೋಣ. 49 ಅನ್ನು 23 ಎಂದು ಬದಲಿಸಿ ಸೇವ್ ಮಾಡಿ ರನ್ ಮಾಡಿರಿ. ನಾವು ನಿರೀಕ್ಷೆಯಂತೆ ಫಾಲ್ಸ್ ಅನ್ನು ಉತ್ತರವಾಗಿ ಪಡೆದಿದ್ದೇವೆ. n ನ ಬೆಲೆಯು 0 ಆದರೆ ಏನಾಗುತ್ತದೆಂದು ನೋಡೋಣ. n ಸಮ 23 ಇದನ್ನು n ಸಮ 0 ಎಂದು ಬದಲಿಸಿ. 0 ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲದ್ದರಿಂದ ಫಾಲ್ಸ್ ಎಂಬ ಉತ್ತರವನ್ನು ಪಡೆಯಬೇಕು. ರನ್ ಮಾಡೋಣ. ಸೇವ್ ಮಾಡಿ ರನ್ ಮಾಡಿರಿ. ನಾವು ನಿರೀಕ್ಷೆಯಂತೆ ಫಾಲ್ಸ್ ಎಂಬ ಉತ್ತರವನ್ನು ಪಡೆದಿದ್ದೇವೆ. ಇದು ಕೆಳಗಿನ ಕಂಡೀಶನ್ ಪರೀಕ್ಷಿಸಲ್ಪಡುವವರೆಗೆಯೇ ಆಗುತ್ತದೆ. x ಇಂಟು x ಕಡಿಮೆ n ಗಿಂತ x ನ ಬೆಲೆಯು ಹೆಚ್ಚಾಗುತ್ತದೆ ಮತ್ತದು 1 ಎಂದಾಗುತ್ತದೆ. ಲೂಪ್ ನ ಕಂಡೀಶನ್ ಸರಿಹೊಂದದ ಕಾರಣ ಲೂಪ್ ರನ್ ಆಗುವುದಿಲ್ಲ. ಈ ರೀತಿಯಲ್ಲಿ ಡು ವೈಲ್ ಅನ್ನು ಉಪಯೋಗಿಸಿ 0 ಇದು ಪೂರ್ಣವರ್ಗವಲ್ಲ ಎಂದು ನಿರ್ಧರಿಸುತ್ತೇವೆ. ಈ ರೀತಿಯಲ್ಲಿ ಡು ವೈಲ್ ಲೂಪ್ ಅನ್ನು ಸಮಸ್ಯೆಗಳ ಪರಿಹಾರಕ್ಕೆ ಉಪಯೋಗಿಸುತ್ತೇವೆ. ವಿಶೇಷವಾಗಿ ಲೂಪ್ ಕಡಿಮೆ ಎಂದರೆ ಒಂದು ಸಾರಿಯಾದರೂ ಉಪಯೋಗಿಸಲ್ಪಡಲೇಬೇಕು. ನಾವು ಪಾಠದ ಕೊನೆಗೆ ಬಂದೆವು. ಈ ಟ್ಯುಟೋರಿಯಲ್ ನಲ್ಲಿ ನಾವು ಡು ವೈಲ್ ಲೂಪ್ ಮತ್ತು ಅದರ ಉಪಯೋಗವನ್ನು ಕಲಿತೆವು. ಸ್ವಂತ ಅಭ್ಯಾಸಕ್ಕಾಗಿ ಈ ಕೆಳಗಿನ ಸಮಸ್ಯೆಯನ್ನು ಬಗೆಹರಿಸಿ. ಒಂದು ಬೈನರಿ ಸಂಖ್ಯೆಯನ್ನು ಕೊಟ್ಟಿದೆ. ಅದರ ದಶಮಾನ ಪದ್ಧತಿಯ ಸಮಾನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರುವ ಲಿಂಕ್ ನಲ್ಲಿರುವ ವಿಡಿಯೋ ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಕುರಿತು ತಿಳಿಸುತ್ತದೆ. ನೀವು ಒಳ್ಳೆಯ ಬ್ಯಾಂಡ್ವಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ಕೂಡ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಯೋಜನಾ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken tutorial.org ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ. ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಎಂಎಚಆರ್ಡಿ ಭಾರತ ಸರ್ಕಾರದಿಂದ ಸಮರ್ಥಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ. ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ. ನಮಸ್ಕಾರ.